ಅವರ್ F2 ವ್ಲಾಗ್ಸ್. ಸೊ ಗೈಸ್ ನಾವೆಲ್ಲ ಇವಾಗ ಫ್ಯಾಮಿಲಿ ಎಲ್ಲೋ ಹೋಗ್ತಾ ಇರೋದು ಹೇಳಲ್ಲ, ಅದು ಮುಂದಕ್ಕೆ ಗೊತ್ತಾಗುತ್ತೆ. ಹೋಗ್ತಾ ಇದ್ದೀವಿ. ಒಬ್ರೊಬ್ರನ್ನೇ ಈಗ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ಫಸ್ಟು ಮನುಷ್ಯರಿಂದ ಸ್ಟಾರ್ಟ್ ಮಾಡ್ಬೇಕಂತೆ. ರೋಡ್ ಹೊರಟೋಯ್ತೇನೆ. ಓಕೆ ಗೈಸ್, ಫಸ್ಟು ಒಬ್ರೊಬ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಫಸ್ಟು ದೊಡ್ಡವರಿನ ಬರೋಣ. ಇವರು ನಮ್ಮಪ್ಪ ಆ್ಯಂಡ್ ಇವರು ನಮ್ಮಮ್ಮ ನಿದ್ದೆ ಮಾಡ್ತಿದ್ದಾರೆ. ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಇವರು ನಮ್ಮ ದೊಡ್ಡ ಬಾವ. ಅಯ್ಯೋ ಕೈ ಅಡ್ಡ ಬಿಡ್ತಾರೆ. ಬಾವ ಹಾಯ್ ಮಾಡಿ. ಹಾಯ್ ಪೀಸ್. ಓಕೆ, ನಮ್ಮ ಚಿಕ್ಕ ಬಾವ ಡ್ರೈವಿಂಗಲ್ಲಿ ಬ್ಯುಸಿ ಇದ್ದಾರೆ. ಪೇಮ ಹಾಯ್ ಮಾಡು. ಹಾಯ್ ಡಿಸ್ಟರ್ಬ್ ಮಾಡಬೇಡ್ದು. ಓಕೆ ಗೈಸ್, ಇವಾಗ ಮನುಷ್ಯರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ನೆಕ್ಸ್ಟ್ ನಾವು ಎಷ್ಟು ಒಳ್ಳೆಯವ್ರು ಅಂದರೆ ನಮ್ಮ ಮನೆ ನಾಯಿಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅದ್ರಲ್ಲಿ ದೊಡ್ಡ ನಾಯಿ ಇಲ್ಲ ಅವ್ರಿಗೆ ಫಸ್ಟ್ ದೊಡ್ಡ ನಾಯಿ ನಮ್ಮ ವಿದ್ಯಾ ನಾಯಿ ಅಂತ ಹೆಸರು. ಆಮೇಲೆ ನೆಕ್ಸ್ಟ್ ಎರಡನೇ ನಾಯಿ ಸ್ವಾತಿ. ಹಾಯ್. ಇದು ನಮ್ಮ ಥರ್ಡ್ ನಾಯಿ. ನನ್ನ ಮನುಷ್ಯರು ಗೈಸ್, ಮನುಷ್ಯರು ಯಾವತ್ತಿದ್ರು ವ್ಲಾಗ್ಸ್ ಮಾಡ್ತಾರೆ. ಸೈಲೆಂಟಾಗಿ ಕೂತ್ಕೊಂಡಿರೋರು ನಾಯಿ ಇರೋ ಅಂತ ಏನಿಲ್ಲ, ನಾಯಿ ಅವಳೆ ಗೈಸ್. ಅವಾಗಲೇ ನಾನು ಹಾಯ್ ಇಡಿಲ್ಲ. ಹಾಯ್. ಆಮೇಲೆ ಇನ್ನೊಂದು ಸ್ಪೆಷಲ್ ಪರ್ಸನ್ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ. ಇದು ಪುಚ್ಚುಂಡಿದ್ದೆ ನ್ಯೂ ಕಮರ್. ಏ ತಚ್ಚವಿಕಾ, ಹಾಯ್ ಮಾಡು ತಚ್ಚು. ಹಾಯ್ ಮಾಡು. ಅಯ್ಯೋ ಎತ್ಬಿಟ್ಟವಳೆ. ಈಗ ನಾವೆಲ್ಲ ಎಲ್ಲೋಗ್ತಾ ಇದೀರಿ ಫ್ಯಾಮಿಲಿ. ಎಲ್ಲೋಗ್ತಾ ಇದೀರಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಆಫ್ ಟು ಮಂತ್ರಾಲಯ. ಎಷ್ಟು ಇಯರ್ಸ್ ಆದ್ಮೇಲೆ ಹೋಗ್ತಾ ಇರೋದು? 2 years ಆದ್ಮೇಲೆ ಹೋಗ್ತಾ ಇರೋದು. ನಾಟ್ 2 years. 2 years. ಹೌದು. ವಿದ್ಯಾ ಮದುವೆಗೆ ಮುಂಚೆ ಹೋಗಿದ್ದು. 2 years ಮುಂಚೆ ಹೋಗಿದ್ದು. ಈಗ ಮತ್ತೆ ಹೋಗ್ತಾ ಇದ್ದೀವಿ. ಸೊ ವಿತ್ ಕಂಪ್ಲೀಟ್ ಫ್ಯಾಮಿಲಿ. ಎಸ್, ವಿತ್ ಫನ್, ವಿತ್ ಜಾಯ್, ಥ್ರಿಲ್ಲಿಂಗ್, ಎವ್ರಿಥಿಂಗ್ ಎಲ್ಲ ಎಂಜಾಯ್ ಮಾಡೋಣ ಹೋಗೋಣ. ಆಮೇಲೆ ನೀವೇನಾದರೂ ಮಾತಾಡಬೇಕು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರಿ. ಹೆಂಗೆ ಅನಿಸ್ತಿದೆ ಫಸ್ಟ್ ಬ್ಲಾಗ್ ಅಂತ? ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ನಾವು ಗೆಲ್ತೀರಾ? ಈ ಸಲ ಕಪ್ ನಮ್ದೆ. ಗೆಲ್ತಾಳೆ. ಕಬಡ್ಡಿ ಆಡಕ್ಕೆ ಹೋಗ್ತಾಳೆ. ಎಲ್ಲ ಮಿಸ್ಲೀಡ್ ಮಾಡ್ತಾವ್ರೆ ಗೈಸ್ ಫಸ್ಟ್ ಬ್ಲಾಗ್ ಇರೋದಕ್ಕ. ಈ ಸತಿ ನಾವು ಸಕ್ಸಸ್ ಕಾಣ್ತೀರಾ? ಫಸ್ಟ್ ಸ್ಟೆಪ್ ನಮ್ಮ ಸಕ್ಸಸ್ಗೆ ಫಸ್ಟ್ ಸ್ಟೆಪ್. ಓಕೆನಾ? ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು. ಸದ್ಯಕ್ಕೇನಿಲ್ಲ, ಮುಂದಕ್ಕೆ ಹೇಳ್ತೀನಿ. ಬಾಬಾ ನೀವು ಹೇಳಿ. ಆಲ್ ದ ಬೆಸ್ಟ್ ಹೇಳಿ. ಪೀಸ್. ಆಮೇಲೆ ಇದು ಪ್ರೇಮ ಎಲ್ಲಿ ಗಂಟ ಬಂದೆ? ಹೊಸಕೋಟೆ ಬಂದೇ ಬಿಡ್ತೀನಿ. ಆ ರೋಡ್ ಮಾತ್ರ ಹೇಳಿ. ಎಲ್ಲರೂ ಇನ್ನ ಇಲ್ಲೇ ಅನ್ಸುತ್ತೆ ನೋಡ್ಬೇಕು. ಇದು ಗೊರ್ವಿಗೆರೆ. ಇನ್ನ ಸ್ವಲ್ಪ ಮುಂದಕ್ಕೆ ಹೇಳಿ. ಓಕೆ ಗೈಸ್, ರೂಟ್ ಹೇಳ್ಬೇಕು. ರೂಟ್ ಹೇಳಿ ಬಂದು ಮತ್ತೆ ಬರೋಣ. ಮಗುನ ಇವಾಗ ಎದ್ದುಬಿಟ್ಟು ಏನೆಲ್ಲ ಮಾತಾಡ್ತಾವ್ರೆ. ನಾನು ಅವಾಗಿಂದ ಎದ್ದಿದ್ದೆ. ಅವಾಗಿಂದ ನಮ್ಮ ಬಾವಾಗಿ ಕಂಪನಿ ಕೊಡ್ತಾ ಇದ್ದೆ. ನಾನು ಹುಷಾರಿಲ್ಲ ನನ್ಕ, ಯಾಕೆ ಸುಮ್ಮನೆ ಮಲ್ಕೋಬೇಕು ಅಂತ ಮಲಗಿರೋ. ಹೇಳಮ್ಮ. ಏನಮ್ಮ ಹುಷಾರಿಲ್ವಾ? ಪಾಪ ನಮ್ಮಮ್ಮ ಹುಷಾರಿರುತ್ತೆ ಗೈಸ್. ಇವಳಿಗೆ ಹಿಂಗೇನೆ ಆಗಿತ್ತು. ನಿದ್ದೆ ಬರ್ತೀನಿ. ನಿಮ್ಮ ಗಂಡ ತಾನೇ ಓಡಿಸ್ತಾ ಇರೋದು. ನಿಮ್ಮ ಗಂಡಗೆ ನೀನು ಕಂಪ್ನಿ ಕೊಡ್ಬೇಕು, ನಾನು ಕೊಡ್ಬೇಕಾ? ನೀನು ಸ್ವಲ್ಪ ಗೊತ್ತಾ? ನಾನು ಸ್ವಲ್ಪ ಸಿಬ್ಬತ್ತಿಲ್ಲ. ನಾನು ಇವಾಗ ನೋಡ್ಕೊತೀನಿ. ಬೆಶಿ ಕೊಡು ಅಂತಾನೆ ಎತ್ಕೊಂತಾನೆ, ಹೊಚ್ಕೊಳಕ್ಕೆ ಹೊಚ್ಕೊಂಡು ಬಿಸಾಕ್ತಾನೆ. ಏನಮ್ಮ ಸೀರೆನ ಗೊತ್ತಾ ಸತಿ? ಇವಾಗ ಅಲ್ಲಿ ಅದೈತೆ ನೋಡೋದು ಪಾಯಿಂಟ್, ಅದಿಲ್ಲಿ ಚಾರ್ಜರ್ ವೈರು. ಅದನ್ನ ತಗೊಂಡು ಹೋಗಿದ್ರಲ್ಲ ನಾವು. ಇವಾಗ ಅದನ್ನ ಹಾಕಕ್ಕ ಕರ್ಕೊಂಡು ಹೋಗಿದ್ರಲ್ಲ, ಆಗ ಅವನೇನಂದ, ಕಾಣಿಸಿಲ್ಲ ನೀನು ಕರ್ನಾಟಕ. ಲೈಟ್ ಕಾಣಿಸಲ್ಲ, ಅದಕ್ಕೆ ಲೈಟ್ ಏನು? ಈ ಲೈಟ್ ಇರೋದು ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ನಾನು
ಈಚೆ ಲೈಟ್ ಅಪ್ಪಮ್ಮ ಈಚೆ ಲೈಟ್ ಅದೇ ಒಂದ್ ಇದ್ರಲ್ಲಿ ಇದೆಯಲ್ಲ ಇದು ಈಚೆ ಲೈಟ್ ಪೇ ಅಂದ್ರೆ ನಾನು ಏನೇ ಹೇಳು ಒಳಗಡೆ ಲೈಟ್ ಏನು ಮಾಡೋದು ಅಂದ್ರೆ ಏನು ಅನ್ಬೋದು. ಆರ್ಬಿಟಲ್ ಹಿಂಗ್ ಇದೆಯಲ್ಲ ಈ ಅನ್ಬಿಟ್ಟು ಹಂಗೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಅನ್ಬಿಡೋದು ಎಲ್ಲರಿಗೂ ಕಾಣ್ತೈತೆ ಪ್ರೇಮ್ ನೀ ಏನ್ ಅನ್ಬಿಟ್ಟು ನೀನು ಸಾಧ್ಯ ಒಳಗಡೆ ಲೈಟ್ ಹಾಕ್ಬಿಡ ಭವ್ಯ ಅವ್ನು ಕಾಚೆ ಕಾಣಿಸಲ್ಲ ನೋಡ್ದಷ್ಟು ನೋಡ್ದ ಆಮೇಲೆ ನಾನು ಇನ್ನೊಂದೇನೋ ಕ್ವಶನ್ ಕೇಳ್ದೆ ಅವ್ರ ಅಮ್ಮ ಇದು ಕೇಳಿಸ್ತಾ ಭವ್ಯ ಹಾ ಆಫ್ ಮಾಡು. ಅವ್ರ ಹತ್ರ ನಾನು ಏನು ಬ್ಲಾಕ್ ಮಾಡ್ತಾವಳೆ ಸುಮ್ಮನೆ ಕೇಳೆ ಆಮೇಲೆ ನಾನು ಕೇಳ್ದೆ ಇನ್ನೊಂದೇನಂದ ಗೊತ್ತಾ ಕಾರು ಬಾ ಇಲ್ಲಿ ಆಗಲ್ಲ ವಾಶ್ ಅಂತ ಏನೋ ಅಂತ ಅದಕ್ಕಂತ ಕೇಳಿದ್ಕ ಬಾರೆ ಹಬ್ಬ ಕುತ್ಕೋ ಒಳಗ ಅಂತಷ್ಟು ಅಂತ ಜಾಸ್ತಿ ಮಾತಾಡ್ರ ಪಪ್ಪಾಗ ಅವಾಗ ಏನಂತ ಗೊತ್ತಾ ನಿಮ್ಮಪ್ಪ ಈ ಊರಲ್ಲಿ ಹುಟ್ಟಬಾರ್ದು ಇನ್ನೊಂದೇನಾಯ್ತು ಗೊತ್ತಾ ಗೈಸ್ ಅವತ್ತು ನಮ್ಮ ಪ್ರೇಮು ನಮ್ಮ ಮನೆಗೆ ಬಂದಿದ್ದ ಹೇಳೆ ನೀನ್ ಹೇಳೆ ನಾನೇ ಮಾತಾಡ್ತೀನಿ ಹೇಳು ಹೇಳೆ ನಾಚಿಕೆ ಬಿಡ ವಿದ್ಯಾ ಹೇಳು ವಿದ್ಯಾ ಇವಾಗ ಯಾರೋ ನನ್ಗೆ ಹಿಂದೆಯಿಂದ ಕರಿತವ್ರೆ ಅವ್ರು ಯಾರೋ ಗೊತ್ತಾಗ್ತಾ ಇಲ್ಲ ಹೊಟ್ಟೈತಾ ಪಾಪ ಅದೇ ಹೇಳ್ತಾರೆ ಹೊಟ್ಟೈತಾ ಬೇಡ ಬಿಡೆ ಒಂದ್ಸರಿ ಇಲ್ಲ ಅಂದ್ರೆ ಮೇಲೆನೇ ಕುಡಿದಿರಲ್ಲ ಹೋಗುವಾಗಲ್ಲ ಸ್ವಾತಿ ಇನ್ನ ಯಾವಾಗ ಅಷ್ಟೊತ್ತಾಗುತ್ತೆ ಆರಾಮಾಗಿ ನಿದ್ದೆ ಹೊಡಿತಾರಲ್ಲ ಇವ್ರು 3 ಜನ ಇನ್ನೊಬ್ಳಲ್ಲೇ ಇವ್ರು 3 ಜನ ಮಾತ್ರ ಸರಿಯಾಗಿ ನಿದ್ದೆ ಹೊಡೆದ್ರು ಇಲ್ಲೊಬ್ರು ಇವರು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಲ್ಲ ಭಾವ ಚೆನ್ನಾಗಿ ನಿದ್ದೆ ಮಾಡಿದ್ರಲ್ಲ ಕಣ್ಣನ್ ಮಾತ್ರ ಎಲ್ಲೂ ಬಿಡಲ್ಲ ಹೋಗು ಬೇಕಂತ ತಾಯಿ ಮಗ್ಲಿ ಪಚ್ಚಣ್ಣವ್ರೆ ಹಸ್ಬೆಂಡ್ ಕರಿತಾವಳೆ ಇವಳು ಈ ಮಗು ಇದ್ದಾಳ ಈ ಮಗು ಎಷ್ಟು ಗಂಟೆಗಮ್ಮ ಮಲಗಿದ್ದು ಈ ಮಗು ಸ್ವಾತಿ ಎಷ್ಟು ಗಂಟೆಗೆ ಮಲಗಿದ್ದು ಈ ಮಗು 10:30 ಮಗು ಮಲಗಿದ್ದು ಮಗು ಇದು ಈಗ ಎದ್ದಿದೆ ಹಾಯ್ ಮಾಡು ತಚ್ಚ ಹಾಯ್ ಮಾಡು ಹಾಯ್ ಗಾಯ್ಸ್ ಹೇಳು ಇನ್ನೊಂದು ಕುಡ್ಕ ಇಲ್ಲಿದ್ದಾನೆ ಕರು ಹಾಯ್ ಮಾಡು ಹಾಯ್ ಅವ್ನ ಜನ್ಮಕ್ಕೆ ಒಂದ್ ದಿವಸ ಕೂಡ ಸ್ಕೂಲ್ ಇದ್ದಾಗ ಈ ಟೈಮ್ ಗೆದ್ದಿಲ್ಲ ಮುಚ್ಚಿ ತಿನ್ನು ನೀನು ಕಚ್ಚಿ ಆಡೋ ನೀನು ರಕ್ಕೆಯ ಬಿಚ್ಚಿ ಅಷ್ಟೇನಾ ಫಸ್ಟ್ ಇಂದ ಆಡು ಮತ್ತೆ ಬಚ್ಚಿಗೆ ನಿದ್ದೆ ಬಂತು ಗೂಡ್ಗೋಗ್ ಸೇರ್ಕೊಂತು ಅದು ಹೊಸ ನಾನೇ ಹಾಕ್ಬಿಡ್ತೀನಿ ಕರು ಇನ್ನೊಂದ್ಸತಿ ಆಡ್ಕೊಡು ಆಡ್ಪ ಸರಿ ನಮ್ಮಪ್ಪ ಕಾರ್ ಓಡಿಸೋದು ಬೇರೆ ಕಲಿತಾರಂತೆ ಕಾಲನ್ನು ಮುಚ್ಚಿ ನೀನಾ ಆಡು ನೀನು ರಕ್ಕೆಯ ಬಿಚ್ಚಿ ಇವೇನು ಮುಕ್ತ ನೋಡಿ ಇಲ್ಲಿ ನನ್ನ ಬಂಗಾರಿ ಇವತ್ತು ನಮ್ಮ ಅಕ್ಕ ಮಾತಾಡ್ತಾಳಂತೆ ಗೈಸ್ ಮಾತಾಡೋ ನಾಟ್ ಇಂಟ್ರೆಸ್ಟೆಡ್ ಆಗೋಯ್ತು ಇನ್ನ 20 ಕಿಲೋಮೀಟರ್ಸ್ ಇದೆ ರೀಚ್ ಆಗ್ತಾ ಇದ್ದೀರ ಆಲ್ಮೋಸ್ಟ್ ಹೋಗೋದೆ ಅಲ್ಲಿ ಒಬ್ಬ ಹಿಂಗೆ ಸೇವೆ ಮಾಡ್ಬಿಟ್ಟು ಹೊಟ್ಟೋಗ್ತಾನಂತೆ ಅವ್ನ ಅರ್ಕೆನೆ ಪೂರೈಸ ಇದಾಗಲ್ಲಂತೆ ಆಮೇಲೆ ತಿರುಪತಿಗೆ ಹೋಗ್ತಾನಂತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹತ್ರ ಹೋಗಿ ನಿಮ್ಮ ಶಿಷ್ಯರು ನಾನು ಸೇವೆ ಮಾಡಿದ್ದೀನಿ ರಾಯರ್ಗೆ ಆದ್ರೆ ನನಗೆ ಅನುಗ್ರಹನೇ ಮಾಡ್ಕೊಟ್ಟಿಲ್ಲ ಅಂದ್ರಂತೆ ಆಮೇಲೆ ರಾಯರ ಹತ್ರ ಹೋಗ್ತಾರಂತೆ
ಮಾಡಿದಾರೆ, ಲೆಕ್ಕ ಬರ್ದಿಲ್ಲ. ಸೇವೆ ಮಾಡಿಲ್ಲ, ನನ್ನ ಲೆಕ್ಕದಲ್ಲಿ ಇಲ್ಲ. ವಾದಿತ್ರ ತೀರ್ಥರು ಬರೆಯೋದು ಅಂತ ಅಂದ್ರಂತೆ. ಆಮೇಲೆ ವಾದಿತ್ರ ತೀರ್ಥರು ಮತ್ತೆ ಹೇಳ್ಬೇಕು ಅವ್ರು ಇಟ್ಕೊಂಡು ಹೇಳಿದ್ರಂತೆ, ಸೇವೆ ಮಾಡಿದ್ದಾರೆ, ನನಗೆ ಒಪ್ಸಿ ಹೋಗಿಲ್ಲ ಅವರು ಅಂತ. ಲೆಕ್ಕ ಬುಕ್ದಲ್ಲಿ ಅವ್ರ ಹೆಸರು ಇಲ್ಲ. ಒಪ್ಸ್ಬೇಕಂತೆ, ಮಾಡಿದ್ಮೇಲೆ ವಾದಿತ್ರ ಒಪ್ಸಿದ ಚೆನ್ನಾಗಿ ಹೇಳ್ಬಿಟ್ಟು ಬಂದಾರ, ಯಾರಿಗೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ದ. ಏನು ಹೇಳ್ಬೇಕು ಗೊತ್ತಾ, ನಾನು ಅರ್ಕೆನ ನಾನು ಪೂರೈಸಿದ್ದೀನಿ, ನನಗೆ ಫಲ ಕೊಡೋಕ್ಕೆ ರಾಯರಿಗೆ ಹೇಳಿ ಅಂತ, ನನ್ನ ಕೋರಿಕೆನ ತೀರ್ಸಕ್ಕೆ ಹೇಳಿ ಅಂತ ಹೇಳ್ಬೇಕು. ನಾನು ಹೇಳಿಲ್ಲ ಅಲ್ಲ ಅದೇ ಒಂದ್ಸಲ ಬೇಡ. ಅವಾಗ ಆಯಪ್ಪನೇ ಕೇಳಿದ್ಲಂತೆ, ನೀನು ಹೇಳ್ದ ಅಂತ ಕೇಳಿದ್ಲಂತೆ ಎಂಟ್ರೋಡ್ ಇಲ್ಲ ಅಂದ್ರಂತೆ. ಇಲ್ಲ ಸ್ವಾಮಿ ನಾನು ಅರ್ಕೆ ಮಾಡಿದೆ ಆದ್ರೆ ಹೇಳಿಲ್ಲ ಅನ್ನೋ. ಒಂದ್ಸಲ ಹೇಳ್ಬಿಡ್ತೀನಪ್ಪ, ಅದ್ ನಾನು ನೋಡಿದೆ ಮೊನ್ನೆ ಯಾರ ಕಳಿಸಿದ್ರು. ಫಸ್ಟೇ ಹೇಳೋರು ಇವರೆಲ್ಲ ಒಂದು ಸಿಸ್ಟರ್ಸ್ ಗೈಸ್ ಹೇಳಿ. ತಗೊಳ್ತೀವಿ ಅವ್ನಿಗೆ. ತಗೊಳ್ಳಿ, ಏನಾಗಲತ್ತೆ. ದರ್ಶನ ಮುಗಿಸ್ಕೊಂಡು ಬಂದಿದ್ದೀರಿ ಗೈಸ್, ಈಗ ಊಟಕ್ಕೆ ಹೋಗ್ತಾ ಇದೀರಿ. ಇಲ್ಲೇ ಐತಿರು, ತಗೊಂಬಗ ಮೈರನ ಹೋಗು ಭವ್ಯ. ಮೇಕಪ್ ಮಾಡ್ತಾವ್ರೆ, ಮೇಕಪ್ ರಿಮೂವಲ್ ನೋಡಕೊಳ್ಳಿ. ಆಲ್ರೆಡಿ ನೀನ್ ಮಾಡಿರೋದೆ, ನೀನ್ ಮಾಡ್ಬಿಟ್ಟು ನಮ್ಗೆ ಹೊರಬೇಡ. ಕಾಣಿಸಿಲ್ಲ, ಹೊಟ್ಟೆ ತುಂಬ ನಿಂಕ ಇಲ್ಲ. ನಂದು ರಿಮೂವ್ ಮಾಡು, ನೋಡ್ತೀನಿ. ಮಾಡು, ಟ್ರೈನಿಂಗ್ ಕೊಡು ಈ ತರ. ಥೂ, ನಂಗೆ ಹೊಟ್ಟೆ ಎಲ್ಲ ಬಾಧೆ ಆಗೋಯ್ತು. ಎಷ್ಟು? ಹೌದು, ಅದು ಮಶ್ರೂಮ್ ಅಥವಾ ಗೋಬಿ ರೈಸ್ ಮಾತ್ರ ಸೂಪರ್ ಆಗಿತ್ತು. ಒಂದೇ ರೈಸ್ ಅಲ್ಲೇ ಹಲವಾರು ವೆರೈಟಿ ಮಾಡಿದ್ದಾರೆ. ಗೋಬಿ ಹಾಕಿದ್ದಾರೆ, ಅದಾದ್ಮೇಲೆ ಮಶ್ರೂಮ್ ಹಾಕಿದ್ದಾರೆ. ಎರಡು ಗಡತ್ತಾಗಿ ತಿಂದಿದ್ದಾರೆ ಗೈಸ್. ಹೌದಾ? ಏನೋ ನನಗೆ ಬಂದೇ ಇಲ್ಲಪ್ಪ. ಇಲ್ಲ, ಎಲ್ರು ಗಡತ್ತಾಗಿ ತಿಂದಿದ್ದೀರಾ? ಇವಾಗ ಒಬ್ರೊಬ್ರು ಒಂದೊಂದ್ ಕಡೆ ಹಾಕಿದ್ರೆ ತಲೆನ ಹೋಗ್ತಾರೆ. ನಾನಂತೂ ಅಷ್ಟೇ, ಬೇರೆ ಲೋಕಕ್ಕೆ ಹೋಗಿ ಸರಿಯಾಗಿ ಮಾಡ್ಕೊಂತಾರೆ. ನಾನು ಒಬ್ಳೇ ಎದ್ದಿರ್ತೀನಿ. ನಾನು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಲ್ಲ, ಶಪಥ ಮಾಡಿದ್ದೀನಿ. ಮೋನಿಕಾ, ಓ ನೀನ್ ನೋಡ್ಬೇಕಾ ನಿನ್ ಮುಖನ? ಮಾತಾಡು, ತಚ್ಚು ಬಾಯ್ಲಿ ಮಾತಾಡು. ತಚ್ಚು ಗೊತ್ತು ಮಾತಾಡ್ತಾನಂತೆ. ಸೊ ಗೈಸ್, ಈಗ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್, ಆ್ಯಕ್ಚುಲಿ ನೆಕ್ಸ್ಟ್ ಡೇ ವಿಡಿಯೋ. ನೆನ್ನೆ ಮಂತ್ರಾಲಯದಿಂದ ಬಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಲೇಟ್ ಆಯಿತು ತುಂಬ. 11 ಆಗಿತ್ತು ಮನೆಗೆ ಮೇ ಬಿ ಬರೋಷ್ಟಕ್ಕೆ. ಸೊ ವ್ಲಾಗ್ ಮಾಡಿದ್ರೆ ಮನ್ಕೊಂಬಿಟ್ಟಿದ್ವಿ, ತುಂಬ ಟಯರ್ಡ್ ಆಗಿದ್ರಿ ಅಂತ. ಸೊ ನೆಕ್ಸ್ಟ್ ಡೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಂತ್ರಾಲಯದಲ್ಲಿ ಜಾಸ್ತಿ ಕ್ಲಿಪ್ ತೊಗೊಳಕ್ಕಾಗಿಲ್ಲ, ವೀಡಿಯೋ ತೊಗೊಳಕ್ಕಾಗಿಲ್ಲ ನಾನು, ಬಿಕಾಸ್ ನಂಗೆ ಆಚೆ ವೀಡಿಯೋ ಮಾಡೋಕ್ಕೆ ನಂಗೆ ಆಗಿಲ್ಲ. ಆ್ಯಂಡ್ ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.